ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಹಿಂದೂಗಳಿಗೆ ಅವಕಾಶ ಕೊಡಲಾಗಿದೆ. ಕಲಬುರಗಿ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಇಲ್ಲಿ ಪೂಜೆಗೆ ಅವಕಾಶ ಕೊಡಬೇಡಿ ಅಂತ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಅರ್ಜಿ ತಿರಸ್ಕಾರ ಆಗಿದೆ. ಆಳಂದ ದರ್ಗಾ ಕಮಿಟಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಶಿವರಾತ್ರಿ ಹಬ್ಬ ಬಂತಲ್ವಾ, ಸೊ ಶಿವರಾತ್ರಿ ದಿನ ಶಿವಲಿಂಗ ಪೂಜೆಗೆ ಅನುಮತಿಯನ್ನ ಹೈಕೋರ್ಟ್ ಕೊಟ್ಟಿತ್ತು. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ಕಮಿಟಿ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗ ನಿನ್ನೆ ಅಷ್ಟೇ ಪೂಜೆ ಸಲ್ಲಿಸೋಕೆ ಅವಕಾಶವನ್ನ ಕಲಬುರಗಿ ಹೈಕೋರ್ಟ್ ಕೊಟ್ಟಿತ್ತು. ಅಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ನಿಂದಲೂ ಕೂಡ ಈಗ ದರ್ಗಾ ಕಮಿಟಿ ಅರ್ಜಿ ತಿರಸ್ಕಾರ ಆಗಿದ್ದು ಅವರು ಪೂಜೆಗೆ ಅವಕಾಶವನ್ನ ಅಥವಾ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ನೋಡಿ, ಈಗ ಭಾನುವಾರ ಇನ್ನೊಂದೆರಡು ದಿನ ಕಳೆದ್ರೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಬರ್ತಾ ಇದೆ. ಸೊ ಒಂದು ಹಂತದ ಜಯ ಸಿಕ್ಕಿದೆ. ಇವಾಗ ಯಾರು ನಾವು ಪೂಜೆಗೆ ಅವಕಾಶ ಮಾಡಿಕೊಡಿ ಅನುವು ಮಾಡಿಕೊಡಿ ಅಂತ ಹೋಗಿದ್ರಲ್ಲ ಅವರಿಗೆ ಒಂದು ಹಂತದ ಗೆಲುವು. ಈಗ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಒಂದು ಇದೆ. ಈ ಹಿನ್ನೆಲೆಯಲ್ಲಿ ಆ ಊರಿನವರು ಮತ್ತು ಆ ಭಾಗದವರೆಲ್ಲರೂ ಕೂಡ ಒಂದು ಕಮಿಟಿ ಮಾಡಿಕೊಂಡು ನಿನ್ನೆ ಸ್ಥಳೀಯ ಕೋರ್ಟಿಗೆ ಹೋಗಿ ಅವಕಾಶವನ್ನ ಮಾಡಿಕೊಡ್ಬೇಕು ನೀವು ಅಂತ ಕೇಳಿದ್ರು. ಅಲ್ಲಿನ ಕಲಬುರಗಿಯ ಕೋರ್ಟ್ ಏನ್ ಹೇಳ್ತು, ಓಕೆ ಅಂತ ಹೇಳಿದ್ರು. ಅದನ್ನ ಪ್ರಶ್ನೆ ಮಾಡಿಕೊಂಡು ಆ ದರ್ಗಾದ ಕಮಿಟಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆದಷ್ಟು ಬೇಗ ಇದ್ರ ಬಗ್ಗೆ ತನಿಖೆಯನ್ನ ಅಂದ್ರೆ ವಿಚಾರಣೆಯನ್ನ ನಡೆಸಿ ಅವರು ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿನ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಇದ್ರ ಅಪ್ಡೇಟ್ಸ್ ಏನೇನಿದೆ, ಯಾರೆಲ್ಲ ಕೋರ್ಟ್ ಮೆಟ್ಟಿಲೇರಿದ್ರು ಈ ಪ್ರಕರಣದಲ್ಲಿ, ಮತ್ತು ಪೂಜೆಗೆ ಅವಕಾಶ ಮಾಡಿಕೊಡಿ ಅಂದವರಿಗೆ ಒಂದು ಹಂತದ ಜಯ ಸಿಕ್ಕಿದೆ, ಇದರಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಕೇಳಿಸ್ತಾರೆ ಸರ್, ಕೇಳಿಸ್ತಾರೆ. ಓಕೆ, ಓಕೆ, ಈಗ ಪೂಜೆಗೆ ಅವಕಾಶ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ ಅರ್ಜಿ ಕೂಡ ತಿರಸ್ಕಾರ ಆಗಿದೆ. ಇನ್ನೇನು ಶಿವರಾತ್ರಿ ಬೇರೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ನೋಡಿ, ಮಶಾಕ್ ದರ್ಗದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಬಹುದು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಹಿಂದೂಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಈಗ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದಿದೆ. ಕಲಬುರಗಿ ಹೈಕೋರ್ಟ್ಗೆ ಆರಂಭದಲ್ಲಿ ಹೋಗಿದ್ರು. ಕಲಬುರಗಿ ಹೈಕೋರ್ಟ್ ಪೂಜೆಗೆ ಅವಕಾಶವನ್ನ ಕೊಟ್ಟಿತ್ತು. ಅಗೈನ್ ಸಂಪರ್ಕಕ್ಕೆ ನನ್ನ ಕಲೀಗ ಶ್ರೀಕಾಂತ್ ಸಿಗ್ತಾರೆ. ಶ್ರೀಕಾಂತ್, ಈ ಪೂಜೆಗೆ ಸಂಬಂಧಪಟ್ಟಂತೆ ಏನಂತ ಅರ್ಜಿಯನ್ನ ಹಾಕಿದ್ರು ಅಂಡ್ ಸುಪ್ರೀಂ ಕೋರ್ಟಿಗೆ ಹೋದಂತವ್ರು ಎಷ್ಟು ಜನ, ಡೀಟೇಲ್ಸ್ ಏನಿದೆ, ಯಾವಾಗಿಂದ ಪೂಜೆ ಶುರು ಮಾಡಬಹುದು? ಬರೋ ಭಾನುವಾರ ಶಿವರಾತ್ರಿ ದಿನದಿಂದಲ ಅಂಡ್ ವರ್ಷಕ್ಕೊಂದು ಸಲವ ಅಥವಾ ವಾರವೂ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರಾ? ಎಸ್, ಇದು ಶಿವರಾತ್ರಿ ಬಂದ್ರೆ ಸಾಕು ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾ ವಿವಾದಕ್ಕೆ ಕಾರಣವಾಗ್ತಿರುವಂತದ್ದು. ಏನು 2027ರಲ್ಲಿ ಏನು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಇದೆ. ಆ ಶಿವಲಿಂಗ ಮಲಮೂತ್ರಗಳನ್ನು ಲೇಪಿಸಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿತ್ತು. ಆ ಬಳಿಕ ಸಾಕಷ್ಟು ವಿವಾದಕ್ಕೆ ಕಾರಣವಾದ ಬಳಿಕ ಆ ಶುದ್ಧೀಕರಣಕ್ಕಾಗಿ ಹಿಂದೂ ಸಂಘಟನೆ ಮುಖಂಡರು ಹಾಗೂ ಸ್ವಾಮೀಜಿಗಳು ಮುಂದಾಗಿದ್ರು. ಆ ವೇಳೆ ದೊಡ್ಡ ಮಟ್ಟದ ಗಲಭೆಯಾಗಿ ಈ ವಿಚಾರ ದೇಶದಲ್ಲಿ ದೊಡ್ಡ ಸುದ್ದಿ ಕೂಡ ಆಗಿತ್ತು. ಇದೀಗ ಮತ್ತೆ ಈ ವರ್ಷ ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೆ ಸ್ವಾಮೀಜಿಗಳು ಈಗ ಕೋರ್ಟ್ ಮೆಟ್ಟಿಲು ಏರುವ ಮೂಲಕ ಫೆಬ್ರವರಿ 15ರಂದು ಏನು ಶಿವರಾತ್ರಿ ದಿನದಂದು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಲು ಮುಂದಾಗಿರುವಂತದ್ದು. ಏನು ನಿನ್ನೆ ಅಷ್ಟೇ ಹೈಕೋರ್ಟ್ ಕೂಡ ಯಾರು ಅರ್ಜಿದಾರರಿದ್ದರು ಸಿದ್ದರಾಮಯ್ಯ ಹಿರೇಮಠನವರಿಗೆ ಪೂಜೆ ಸಲ್ಲಿಸಲು ಅನುಮತಿಯನ್ನ ನೀಡಿದ್ರು. ಅಂದ್ರೆ ಒಬ್ಬರಿಗೆ ಮಾತ್ರ ಅನುಮತಿಯನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಏನು ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ಒಳಗಾಗಿ ಪೂಜೆಯನ್ನ ಸಲ್ಲಿಸಬಹುದು. ಹೀಗಾಗಿ ಜಿಲ್ಲಾಡಳಿತ ಯಾರು ಅರ್ಜಿದಾರರಿದ್ದಾರೆ ಸಿದ್ದರಾಮಯ್ಯ ಹಿರೇಮಠ ಅವರಿಗೆ ಪೂಜೆ ಸಲ್ಲಿಸುವ ವೇಳೆ ಸೂಕ್ತ ಭದ್ರತೆಯನ್ನು ನೀಡುವಂತೆ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಆ ಬಳಿಕ ಮತ್ತೆ ಮುಸ್ಲಿಂ ಕಮಿಟಿ ಅಂದ್ರೆ
ಆ ಮುಖಂಡರು ಕೂಡ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲಿರುವುದು ಆ ಸುಪ್ರೀಂ ಕೋರ್ಟ್ ದರ್ಗಾ ಕಮಿಟಿಯ ಅರ್ಜಿಯನ್ನ ತಿರಸ್ಕಾರಗೊಳಿಸಿರುವಂತ ಆ ಬಳಿಕ ಮತ್ತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಇದೀಗ ನಮ್ಗೆ ಒಬ್ಬರಲ್ಲ 15 ಜನರಿಗೆ ಕಳೆದ ವರ್ಷ ಏನು 15 ಜನರಿಗೆ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ.